ವಿಧಾನಸೌಧ ಆವರಣದಲ್ಲಿ 100 ಜನ ಊತಿದೀನಿ ಅಗಿರಿ ಅಂದ್ರೆ ಅಗಿತೀರಾ? ನಾಚಿಕೆ ಆಗಲ್ವೇ ಸರ್ಕಾರಕ್ಕೆ? ಅದಕ್ಕೆ ನಾನು ಹೇಳ್ತೇನೆ, ಒಂದ್ ನಿಮಿಷ ಪಂಚಾಯತ್ ನೋಡ್ರಿ, ಒಂದ್ ನಿಮಿಷ ಹೇಳ್ತೇನೆ. ಇಟ್ಸ್ ಅ ರಿಸರ್ವ್ ಫಾರೆಸ್ಟ್, ಅದರಲ್ಲಿ ತಗೊಂಡು ಅಗ್ದಿದ್ದಾರೆ, ಇನ್ನೂ ಅವ್ನು ಹೇಳ್ಕೊಂಡು ಹೋಗ್ತಾನೆ, ಅಗಿತಲೇ ಇದ್ದಾರೆ. ಇದೇನ್ ಸರ್ಕಾರನ ಏನೇ ಇದು? ಸಿದ್ದರಾಮಯ್ಯ ಕಾನೂನು ಗೊತ್ತಿಲ್ವಾ? ಅದಕ್ಕೆ ಕಳೆದ 1 ವಾರದಿಂದ ಮಳೆ ಆಗ್ತಿದ್ರು ಕೂಡ ಯಾವುದೇ ಒಬ್ಬ ಸಚಿವರಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಎಲ್ಲೂ ಕೂಡ ರೈತರ ಹೊಲಗಳಿಗೆ ಭೇಟಿ ಕೊಟ್ಟು ಏನೇನ್ ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ ಅಸೆಸ್ ಮಾಡ್ತಕ್ಕಂಥ ಪ್ರಯತ್ನನ ಕೂಡ ಮಾಡಲಿಲ್ಲ. ನ್ಯಾಯ ಸಿಗ್ಬೇಕು. ಅದರ ಅರ್ಥ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಯಾವನೊಬ್ಬ ಭಾರಿ ಮಳೆ ಆಗ್ತಕ್ಕಂಥ ಸಂಭವ ಇದೆ ಅನ್ನೋದನ್ನ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಲಾಸ್ ಏನಾಗಿದೆ ಅನ್ನೋದನ್ನ ವೈಜ್ಞಾನಿಕವಾಗಿ ಅಸೆಸ್ಮೆಂಟ್ ಮಾಡಬೇಕಾದ ಕೆಲಸ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ. ನನ್ನೆಲ್ಲ ಮಾಧ್ಯಮದ ಸ್ನೇಹಿತರ, ಇವತ್ತು ಜರೂರಾಗಿ ಕರೆದಿರ್ತಕ್ಕಂಥ ಈ ಒಂದು ಪತ್ರಿಕಾಗೋಷ್ಠಿಯ ಬಹಳ ಪ್ರಮುಖವಾದಂತ ಉದ್ದೇಶ, ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷನಾಗಿ ಇಡೀ ರಾಜ್ಯಾದ್ಯಂತ ಅತಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಕಳೆದ 10 ದಿನಗಳಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಬೆಳೆ ಹಾನಿ ಉಂಟಾಗಿದೆ. ಕಾವೇರಿಯಿಂದ ಹಿಡಿದು ಕೃಷ್ಣೆವರೆಗೆ ರಾಜ್ಯದ ಎಲ್ಲ ಡ್ಯಾಮ್ಗಳು ಬಹುತೇಕ ಭರ್ತಿಯಾಗಿದೆ. ಕಾವೇರಿಯಲ್ಲಿರ್ತಕ್ಕಂಥ KRS ಇರ್ಬೋದು, ಕಬಿನಿ ಇರ್ಬೋದು, ಹೇಮಾವತಿ ಇರ್ಬೋದು, ಭದ್ರಾ ಇರ್ಬೋದು, ತುಂಗಾ ಇರ್ಬೋದು, ಮಲಪ್ರಭಾ ಇರ್ಬೋದು, ಆಲಿಮಟ್ಟಿ, ನಾರಾಯಣಪುರ, ಎಲ್ಲ ಜಲಾಶಯಗಳು ಇವತ್ತು ಭರ್ತಿ ಆಗ್ತವೆ. ಜೊತೆಗೆ ಹವಾಮಾನ ಇಲಾಖೆ ವರದಿ ಪ್ರಕಾರ ಮುಂದಿನ 4 ದಿನ ಉತ್ತರ ಕರ್ನಾಟಕದ ಒಳನಾಡು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳು, ಬೆಳಗಾವಿ ಇರ್ಬೋದು, ವಿಜಯಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಗದಗ ಇರ್ಬೋದು, ಕೊಪ್ಪಳ ಇರ್ಬೋದು, ಗುಲ್ಬರ್ಗ, ಯಾದಗಿರಿ, ಬೀದರ್ ಆದಿಯಾಗಿ ಎಲ್ಲ ಜಿಲ್ಲೆಗಳಲ್ಲಿ ಬಹಳ ದೊಡ್ಡ ಮಟ್ಟದ ಭಾರಿ ಮಳೆ ಆಗ್ತಕ್ಕಂಥ ಸಂಭವ ಇದೆ ಅನ್ನೋದನ್ನ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಮಹಾರಾಷ್ಟ್ರದ ಮೇಲ್ಭಾಗದ ಎಲ್ಲ ಡ್ಯಾಮ್ಗಳು ಕೂಡ ತುಂಬಿದೆ. ಈಗಾಗಲೇ ಅನೇಕ ನದಿಗಳಲ್ಲಿ ಹೆಚ್ಚು ಒಳ ಹರಿವು ಬರ್ತಾ ಇದೆ ಮತ್ತು ಹೊರಹರಿವು ಕೂಡ ಅಷ್ಟೇ ಮಟ್ಟದಲ್ಲಿ ಇವತ್ತು ಹರಿಬಿಡ್ಲಾಗ್ತಾ ಇದೆ. KRS ನಲ್ಲಿ ಸುಮಾರು 1,27,000 ಕ್ಯೂಸೆಕ್ಸ್ ನೀರು ಹರಿಬಿಡ್ತಾ ಇದ್ದಾರೆ. ತುಂಗಭದ್ರದಲ್ಲಿ 1,70,000 ಕ್ಯೂಸೆಕ್ಸ್ ನೀರು ಹರಿದೋಗ್ತಾ ಇದೆ. ಕೃಷ್ಣನಲ್ಲಿ ಕೂಡ ಈಗಾಗಲೇ ನಿನ್ನೆ 1,27,000 ಕ್ಯೂಸೆಕ್ಸ್ ನೀರು ಆಲಿಮಟ್ಟಿಯಿಂದ ಹರಿಬಿಡ್ಲಾಗಿದೆ. ಅದೇ ರೀತಿಯಾಗಿ ನಾರಾಯಣಪುರದಿಂದ ಹರಿಬಿಡ್ತಾ ಇದ್ದಾರೆ. ಕಳೆದ 10 ದಿನಗಳಿಂದ ಸುರಿದಿರ್ತಕ್ಕಂಥ ಮಳೆಯಿಂದಾಗಿ ರಾಜ್ಯದಲ್ಲಿ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳು ತುಂಬಾ ನಷ್ಟಕ್ಕೊಳಗಾಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಈಗೇನು ಕ್ರಾಪ್ ಬಂದಿದೆ, ನೀವು ಗದಗ್, ಧಾರವಾಡ ಮತ್ತು ಬಾಗಲಕೋಟೆ, ವಿಜಯಪುರ ಈ ಭಾಗದಲ್ಲಿ ನಾವು ಹೆಚ್ಚು ಈರುಳ್ಳಿಯನ್ನು ಬೆಳಿತೀವಿ. ಬಂದಿರತಕ್ಕಂಥ ಕ್ರಾಪ್ ಸಂಪೂರ್ಣ ಕೊಳ್ತೋಗಿದೆ. ಹೆಸರು ಇನ್ನು 2 ತಿಂಗಳು ಹೆಸರು ಬರ್ತದೆ, ಅದು ಕೂಡ ಇವತ್ತು ಸಂಪೂರ್ಣ ಕೊಳ್ತೋಗಿದೆ. ಅತಿ ಹೆಚ್ಚು ಮಳೆ ನಿಂತಿದ್ರಿಂದ ತೊಗರಿ ಈ ಭಾಗದಲ್ಲಿ ಬೆಳೀತಕ್ಕಂಥ ತೊಗರಿ ಬೆಳೆ ಏನಿದೆ, ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಬಹುತೇಕ ಜಿಲ್ಲೆಗಳಲ್ಲಿ ಹೆಚ್ಚು ತೊಗರಿಯನ್ನು ಬೆಳೀತಾರೆ. ತೊಗರಿ
ನೀರು ನಿಂತು ನಟೆ ರೋಗ ಬಂದು ಅಲ್ಲೇ ಹೊರತೋಗ್ತಾ ಇದೆ. ಯಾಕಂದ್ರೆ ಈ ಭಾಗದಲ್ಲಿ ಅತಿ ಹೆಚ್ಚು ನಾವು ಬ್ಲಾಕ್ ಕಾಟನ್ ಸಾಯಿಲ್, ಕಪ್ಪು ಮಣ್ಣಿನ ಪ್ರದೇಶ ಇರೋದ್ರಿಂದ ಇಲ್ಲಿ ಅತಿ ಹೆಚ್ಚು ನಷ್ಟ ಇವತ್ತು ಉಂಟಾಗ್ತಾ ಇದೆ. ಈವನ್ ಕರ್ನಾಟಕದ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಕೂಡ ಕಾಫಿ ಬೆಳೆ ಇರ್ಬೋದು, ತೋಟಗಾರಿಕೆ ಬೆಳೆ ಇರ್ಬೋದು, ಬೇರೆ ಬೇರೆ ರೀತಿಯಾದಂತ ಬೆಳೆಗಳನ್ನು ಆ ಭಾಗದಲ್ಲಿ ಬೆಳೀತಾರೆ. ಅದಕ್ಕೂ ಕೂಡ ಇವತ್ತು ಹಾನಿ ಉಂಟಾಗಿರ್ತಕ್ಕಂಥದ್ದು. ಈಗಾಗಲೇ ಹಿಂದೆ ನಿಮ್ಗೆ ಗೊತ್ತಿದೆ, ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥದ್ದು ಒಂದು ಹಂತದಲ್ಲಿ ಕಳಪೆ ಬೀಜದಿಂದಾಗಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾವೇರಿ, ಗದಗ ಮತ್ತು ಹಾಸನ, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳಲ್ಲಿ ನಷ್ಟ ಉಂಟಾಗಿದ್ದನ್ನ ಈಗಾಗಲೇ ನಮ್ಮ ರೈತ ಮೋರ್ಚಾದ ವತಿಯಿಂದ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮತ್ತು ನಾವೆಲ್ಲರೂ ಕೂಡ ಮಾಡಿದ್ವಿ. ಈ ಮಳೆಯಿಂದಾಗಿ ಇನ್ನೂ ಹೆಚ್ಚಿನ ಮಟ್ಟದ ಹಾನಿ ಇವತ್ತು ಈ ರಾಜ್ಯಾದ್ಯಂತ ರೈತರು ಅನುಭವಿಸ್ತಾ ಇದ್ದಾರೆ. ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೇನೆ ಮತ್ತು ಸರ್ಕಾರಕ್ಕೆ ಗಮನಕ್ಕೆ ತರ್ಲಿಕ್ಕೆ ಬಯಸ್ತೇನೆ. ರಾಜ್ಯದ ರೈತರ ಗಮನಕ್ಕೂ ತರ್ಲಿಕ್ಕೆ ಬಯಸ್ತೇನೆ. 2019ರಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ 2 ದಿನದಲ್ಲಿ ಇಡೀ ರಾಜ್ಯಾದ್ಯಂತ ಇದೇ ರೀತಿಯಾದಂತ ಮಳೆ ಆಯಿತು. ಕ್ಯಾಬಿನೆಟ್ ರಚನೆ ಆಗಿರಲಿಲ್ಲ ಇನ್ನು, ಆದರೂ ಕೂಡ ಸನ್ಮಾನ್ಯ ಯಡಿಯೂರಪ್ಪನವರು ಒಂಟಿಯಾಗಿ 14 ಜಿಲ್ಲೆಗಳಿಗೆ ಪ್ರವಾಸ ಮಾಡಿದ್ರು. 14 ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ತಕ್ಷಣಕ್ಕೆ ಪರಿಹಾರ ಕೊಡ್ತಕ್ಕಂತ ಕೆಲಸವನ್ನ ಮಾಡಿದರು. ಯಾರ ಮನೆಯಲ್ಲಿ ನೀರು ಹೋಗ್ತಿದೆ ಆ ಮನೆಗಳಿಗೆ 24 ಗಂಟೆ ಒಳಗಡೆ ತಹಸೀಲ್ದಾರ್ ಮುಖಾಂತರ, DPT ಮುಖಾಂತರ 10,000 ರೂಪಾಯಿ ಅವ್ರ ಅಕೌಂಟ್ಗೆ ಹಾಕ್ತಕ್ಕಂಥ ಕೆಲಸ ಮಾಡಿದ್ವಿ. ಮನೆಗಳೇನು ಬಿದ್ದೋಗಿದೆ, 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಸರ್ಕಾರ ಸಂಪೂರ್ಣ ಮನೆ ಬಿದ್ದಂತ ಅಬೋ 75% ಡ್ಯಾಮೇಜ್ ಆಗಿರ್ತಕ್ಕಂಥ ಮನೆಗಳಿಗೆ 5 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಆದೇಶವನ್ನು ಸರ್ಕಾರ ಮಾಡಿ ಕೊಡ್ತಕ್ಕಂಥ ಕೆಲಸನ ಮಾಡಿದ್ವಿ. ಏನು 50%ಗಿಂತ ಕಡಿಮೆ ಮನೆ ಹಾನಿಯಾಗಿದ್ರೆ 50,000 ರೂಪಾಯಿ ಕೊಡ್ತಕ್ಕಂಥದ್ದು ಮತ್ತು ಕ್ರಾಪ್ ಲಾಸ್ ಇವನ್ ಗಮನಿಸಬೇಕಾಗಿರ್ತಕ್ಕಂಥ ಏನ್ ಬಹಳ ಮುಖ್ಯವಾದಂತ ಅಂಶ ಅಂದ್ರೆ SDRF, NDRF ನಾರ್ಮ್ಸ್ ಪ್ರಕಾರ ಏನು ನಿಯಮಾನುಸಾರ ಅವರಿಗೆ ಹಣ ಸಿಗ್ತದೆ, ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಪ್ರತಿ ಹೆಕ್ಟರ್ಗೆ 10,000 ರೂಪಾಯಿ ಹೆಚ್ಚುವರಿಯಾಗಿ ರಾಜ್ಯದ ಬೊಕ್ಕಸದಿಂದ ನಾವು ಪರಿಹಾರವನ್ನು ಕೊಟ್ಟಿದ್ವಿ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಅಸೆಂಬ್ಲಿ ನಡೀತಾ ಇದೆ, ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಲಿ ಅಸೆಂಬ್ಲಿನಲ್ಲಿ. SDRF, NDRF ನಾರ್ಮ್ಸ್ ಪ್ರಕಾರ ಏನು ಪರಿಹಾರ ರೈತರಿಗೆ ಸಿಗ್ತಾರೆ, ಅದರ ಜೊತೆಯಲ್ಲಿ ಕನಿಷ್ಠ ಪ್ರತಿ ಹೆಕ್ಟರ್ಗೆ ರಾಜ್ಯ ಸರ್ಕಾರ 25,000 ರೂಪಾಯಿ ಹೆಚ್ಚುವರಿಯಾಗಿ ಹಣ ಅವ್ರಿಗೆ ಕೊಡಬೇಕು ಪರಿಹಾರವಾಗಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಭಾರತೀಯ ಜನತಾ ಪಕ್ಷದ ವತಿಯಿಂದ ರೈತ ಮೋರ್ಚಾ ಅಧ್ಯಕ್ಷನಾಗಿ ನಾನು ಆಗ್ರಹವನ್ನ ಮಾಡ್ತೇನೆ. ಅದಷ್ಟೇ ಅಲ್ಲ, ಇವತ್ತಿನಿಂದ ಎಲ್ಲಾ ಜಿಲ್ಲಾ ಅಧಿಕಾರಿಗಳಿಗೆ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ವತಿಯಿಂದ ನಾವು ಮನವಿ ಕೊಡ್ತಾ ಇದ್ದೇವೆ. ಮೊದಲೇ ಹಂತದಲ್ಲಿ ಮನವಿ ಕೊಡ್ತಾ ಇದ್ದೇವೆ. ಏನೇನು ಹಾನಿಗಳಾಗಿದೆ ಆಯಾ ಜಿಲ್ಲೆಯಲ್ಲಿ ಈಗಾಗಲೇ ನಾನು ರಾಜ್ಯಾಧ್ಯಕ್ಷನಾಗಿ ನಮ್ಮ ಎಲ್ಲ ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷರುಗಳು, ರಾಜ್ಯ ಪದಾಧಿಕಾರಿಗಳು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡ್ತಕ್ಕಂಥ ಕೆಲಸ ಇವತ್ತಿಂದ ಪ್ರಾರಂಭ ಮಾಡಿದ್ದೇವೆ. ಏನು ಆ ಜಿಲ್ಲೆಗಳಲ್ಲಿ ಹಾನಿಯಾಗಿದೆ, ಹಾನಿಯಾಗಿದ್ದಿನ ತಕ್ಷಣ ವೈಜ್ಞಾನಿಕವಾದಂತ ಒಂದು ಸರ್ವೆ ಆಗ್ತದೆ. ಯಾಕಂದ್ರೆ ಇಲ್ಲಿ ಸ್ಟೇಟ್ ಗವರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಬಹಳ ದೊಡ್ಡ ಮಟ್ಟದಿದೆ, ಗಮನದಲ್ಲಿ ನಿಮ್ಗೆ ಡ್ಯಾಮೇಜ್ ಅಸೆಸ್ಮೆಂಟ್ ಮಾಡಬೇಕಾಗಿರೋದು ರಾಜ್ಯ ಸರ್ಕಾರ. ಕ್ರಾಪ್ ಲಾಸ್ ಅಲ್ಲಿ NDRF ನಾರ್ಮ್ಸ್ ಪ್ರಕಾರ ಸೆಂಟ್ರಲ್ ಗವರ್ಮೆಂಟ್ 75% ಹಣ ಕೊಟ್ಟರೂ ಕೂಡ ಲಾಸ್ ಏನಾಗಿದೆ ಅನ್ನೋದನ್ನ ವೈಜ್ಞಾನಿಕವಾಗಿ ಅಸೆಸ್ಮೆಂಟ್ ಮಾಡಬೇಕಾದ ಕೆಲಸ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಆಮೇಲೆ ಎಕ್ಸ್ಟೆಂಟ್ ಎಷ್ಟು ಲಾಸ್ ಆಗಿದೆ, ಅದಕ್ಕೆ ಎಷ್ಟು ಹೆಕ್ಟರ್ಗೆ ಪರಿಹಾರ ಕೊಡಬೇಕು ಅನ್ನೋದನ್ನ ತೀರ್ಮಾನ ಮಾಡಬೇಕಾದಂತ ಕೆಲಸ ಅದು ರಾಜ್ಯ ಸರ್ಕಾರದ್ದು. ಸಿವಿಯರ್ ಡ್ಯಾಮೇಜ್ ಆದಾಗ ಮಾತ್ರ ಅಬೋವ್ 50% ಆಫ್ ದಿ ಕ್ರಾಪ್ ಲಾಸ್, ಅವಾಗ ನಿಮ್ಗೆ ಕೇಂದ್ರ ಸರ್ಕಾರದ
ಪಾತ್ರ ಪ್ರಾರಂಭ ಆಗ್ತದೆ. ಈ ಹಂತದಲ್ಲಿ, ಮೊದಲನೇ ಹಂತದಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಇರ್ತದೆ. ಅದನ್ನ ಸರ್ಕಾರ ನಿರ್ವಹಿಸಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಮೊದಲನೇ ಹಂತದಲ್ಲಿ ನಾವು ಕೂಡಲೇ ಸರ್ಕಾರ ನಿರ್ವಹಿಸಬೇಕು ಅಂತೇಳಿ. ನಾನು ಎಲ್ಲೂ ಕೂಡ ಕಳೆದ ಒಂದು ವಾರದಿಂದ ಮಳೆ ಆಗ್ತಿದ್ರು ಕೂಡ ಯಾವುದೇ ಒಬ್ಬ ಸಚಿವರಾಗಲಿ, ಮುಖ್ಯಮಂತ್ರಿಗಳಾಗಲಿ ಎಲ್ಲೂ ಕೂಡ ರೈತರ ಹೊಲಗಳಿಗೆ ಭೇಟಿ ಕೊಟ್ಟು ಏನೇನ್ ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ ಅಸೆಸ್ ಮಾಡ್ತಕ್ಕಂಥ ಪ್ರಯತ್ನನ ಕೂಡ ಮಾಡಲಿಲ್ಲ. ಈಗ ಎಲ್ಲಾನು ಕೂಡ ಅಧಿಕಾರಿಗಳ ಮೇಲೆ ಬಿಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಹೇಳಿಕೆ ಕೊಡ್ತಾರ, ಇಲ್ಲ ನಾವೆಲ್ಲ ಅಸೆಸ್ಮೆಂಟ್ ಮಾಡಕ್ ಹೇಳಿದ್ವಿ. ಆದ್ರೆ ಯಾವುದೇ ಸಚಿವರು ಇದ್ರ ಬಗ್ಗೆ ಒಂದು ಹೇಳಿಕೆಯನ್ನ ರಾಜ್ಯದಲ್ಲಿ ಇವತ್ತಿಗೂ ಕೊಟ್ಟಿಲ್ಲ. ನಾನು ಮಾಧ್ಯಮದ ಸ್ನೇಹಿತರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತಿನ ಪತ್ರಿಕೆಗಳ, ಅನೇಕ ಪತ್ರಿಕೆಗಳು ತಾವೆಲ್ಲರೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಆಗಿರ್ತಕ್ಕಂಥ ಹಾನಿ ಬಗ್ಗೆ ತಾವೆಲ್ಲರೂ ಕೂಡ ಪತ್ರಿಕೆಗಳಲ್ಲಿ ಬರೆದಿದೆ. ತಾವು ರೆಸ್ಪಾನ್ಸ್ ಮಾಡಿದ್ ಬಿಟ್ರೆ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಒಬ್ಬ ಶಾಸಕನಾಗಲಿ, ಸಚಿವರಾಗಲಿ, ಮುಖ್ಯಮಂತ್ರಿಗಳಾಗಲಿ ಇದ್ರ ಬಗ್ಗೆ ಸ್ಪಷ್ಟವಾದಂತ ಯಾವುದೇ ಒಂದು ಹೇಳಿಕೆಗಳನ್ನು ಕೊಟ್ಟಿಲ್ಲ. ರೈತರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸನೂ ಕೂಡ ಮಾಡಿಲ್ಲ. ಹೆದರ್ಕಬೇಡಿ, ನಾವಿದೀವಿ ಸರ್ಕಾರ, ನಾವು ನಿಮ್ ಪರಿಹಾರ ಕೊಡ್ತೇವೆ, ನಿಮ್ ಕಷ್ಟಕ್ಕೆ ಬರ್ತೇವೆ ಅಂತ ಕನಿಷ್ಠ ಸೌಜನ್ಯಕ್ಕಾದ್ರೂ ಕೂಡ ಒಂದು ಮಾತು ಕೂಡ ಮುಖ್ಯಮಂತ್ರಿನೂ ಹೇಳಿಲ್ಲ, ಉಪಮುಖ್ಯಮಂತ್ರಿನೂ ಹೇಳಿಲ್ಲ, ಉಸ್ತುವಾರಿ ಸಚಿವರು ಕೂಡ ಹೇಳಿಲ್ಲ, ಆಡಳಿತ ಪಕ್ಷದ ಶಾಸಕರು ಕೂಡ ಹೇಳಿಲ್ಲ. ಅದಕ್ಕೆ ನಾನು ತಮ್ಮ ಮುಖಾಂತರ ಆಗ್ರಹ ಮಾಡ್ತೇನೆ, ಸರ್ಕಾರ ಕೂಡಲೇ ಅಸೆಂಬ್ಲಿ ನಡೆದಿರೋದ್ರಿಂದ ಕೂಡಲೇ ರೆಸ್ಪಾನ್ಸ್ ಮಾಡಲಿ, ತಕ್ಷಣ ರೈತರ ಪರಿಹಾರಕ್ಕೆ, ಕಷ್ಟಕ್ಕೆ ಬರಬೇಕು ಅಂತಕ್ಕಂಥ ಆಗ್ರಹವನ್ನ ನಾನು ತಮ್ಮ ಮುಖಾಂತರ ಮಾಡ್ತೇನೆ. ಪತ್ರಿಕಾಗೋಷ್ಠಿ ಮುಗಿದ ಮೇಲೆ ನಾವೆಲ್ಲರೂ ಸೇರಿ ಜಿಲ್ಲಾಧಿಕಾರಿಗಳನ್ನ ಭೇಟಿಯಾಗಿ ಮನವಿ ನಾನು ರಾಜ್ಯದ ರೈತರಲ್ಲಿ ನಾನು ವಿನಂತಿ ಮಾಡ್ತೇನೆ. ಈ ಮುಖಾಂತರ ನೀವ್ಯಾರು ಕೂಡ ಆತಂಕಗೊಳ್ಳಬೇಕಾದಂತ ಅವಶ್ಯಕತೆ ಇಲ್ಲ. ಭಾರತೀಯ ಜನತಾ ಪಕ್ಷ ನಿಮ್ ಜೊತೆಗಿದೆ. ನಾನು ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಸರ್ಕಾರ ಎಚ್ಚೆತ್ಕೊಳ್ಳದೆ ಹೋದ್ರೆ ಪರಿಹಾರ ಕೊಡೋದಕ್ಕೆ ಹೆಚ್ಚುವರಿಯಾಗಿ SDRF, NDRF ನನಗೆ ಗೊತ್ತು. ನೀವು ಬಿಜೆಪಿಯವರು ಯಾವತ್ತಾದ್ರೂ ನಾವು ಹೋರಾಟಕ್ಕೆ ಇಳಿದ್ರೆ ಕೇಂದ್ರದ ಕರೆಗೆ ಬಟ್ ಮಾಡ್ತೀರಿ ಅಂತ ಗೊತ್ತು ನಮಗೆ. ಕೇಂದ್ರದ ಜವಾಬ್ದಾರಿ ಏನಿದೆ ಅನ್ನೋದು ನಮಗೂ ಗೊತ್ತಿದೆ. ಅದ್ರ ಜೊತೆಗೆ ರಾಜ್ಯ ಸರ್ಕಾರ ನಿಮ್ ಜವಾಬ್ದಾರಿ ಏನು ಅನ್ನೋದನ್ನು ಕೂಡ ಅರ್ಥಕೊಂಡು, ಈ ಹಿಂದೆ ಹೆಂಗೆ ಯಡಿಯೂರಪ್ಪನವರು ಪರಿಹಾರವನ್ನು ಹೆಚ್ಚುವರಿಯಾಗಿ ಕೊಟ್ಟಿದ್ರು, ಅವತ್ತು 2019 10,000 ಕೊಟ್ಟಿದ್ರು. ಇದು 2025 ಒಂದು 20-25 ಸಾವಿರ ಕೊಡಿ ನೀವು ನಿಮ್ಮ ಖಜಾನೆಯಿಂದ. ಉಳಿದಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ್ದು 100% ಏನು NDRF ಪ್ರಕಾರ ಬರಬೇಕು, ನಿಯಮಾವಳಿ ಪ್ರಕಾರ ಹಣ ಬರಬೇಕು, ಖಂಡಿತ ಬರ್ತದೆ. ನಾವೆಲ್ಲರೂ ಸೇರಿ ರೈತರ ಕಷ್ಟಕ್ಕೆ, ಸಹಾಯಕ್ಕೆ ಬರಬೇಕಾಗಿದೆ. ಅದಕ್ಕೋಸ್ಕರ ತಡ ಮಾಡದೇನೆ ಸರ್ಕಾರ ಕ್ರಮ ತಗೊಳ್ಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಮುಂದಿನ 8-10 ದಿನ ನಾವು ನೋಡ್ತೇವೆ ಮಳೆಗಾಲದ ಸಂದರ್ಭದಲ್ಲಿ ಯಾವ ರೀತಿ ಸರ್ಕಾರ ರೆಸ್ಪಾನ್ಸ್ ಮಾಡುತ್ತದೆ ನೋಡ್ಕೊಂಡು, ಖಂಡಿತವಾಗ್ಲೂ ಕೂಡ ಈ ಸರ್ಕಾರ ಏನಾದರೂ ರೈತರ ನೆರವಿಗೆ ಬರದೇ ಹೋದ್ರೆ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನ ಭಾರತೀಯ ಜನತಾ ಪಕ್ಷ, ರೈತ ಮೋರ್ಚಾ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ ರೈತರ ಪರವಾಗಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಕೊಡ್ಲಿಕ್ಕೆ ಬಯಸ್ತೇನೆ. ಇದ್ರ ಜೊತೆಯಲ್ಲಿ ನಾನು ಒಂದನ್ನ ಬಹಳ ಸ್ಪಷ್ಟವಾಗಿ ಜಿಲ್ಲಾಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ನೀವು ಹೇಳಿಕೆ ಕೊಟ್ಟರೆ ಸಾಲದು, ಮೀಟಿಂಗ್ಗಳಾಗಬೇಕು, ತಕ್ಷಣ ಮೀಟಿಂಗ್ಗಳಾಗಬೇಕು. ಎಲ್ಲಿ ಕೂಡ ಮೀಟಿಂಗ್ಗಳಾಗ್ತಾ ಇಲ್ಲ. ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಯಾವುದೇ ರೀತಿ ಮೀಟಿಂಗ್ಗಳಾಗ್ತಾ ಇಲ್ಲ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ತಕ್ಷಣ ಎಮರ್ಜೆನ್ಸಿ ಫೋರ್ಸ್ಗಳನ್ನ ನೀವು ಕಮಿಟಿಗಳನ್ನ ಮಾಡಬೇಕಾಗ್ತದೆ. ಈಗಾಗಲೇ ಮೇಲ್ಗಡೆ, ಕೃಷ್ಣಾ ಮೇಲ್ಗಡೆ ಮಳೆ ಬರ್ತಾ ಇದೆ. ಇವತ್ತಾಗಲೇ 1,30,000 ಕ್ಯೂಸೆಕ್ಸ್ ನೀರು ಹರಿದೋಗ್ತಾ ಇದೆ ಆಲಿಮಟ್ಟಿಯಿಂದ. ಯಾವುದೇ ಸಂದರ್ಭದಲ್ಲಿ ಕೂಡ ಆಲಿಮಟ್ಟಿಯಿಂದ ಪ್ರಭಾವ ಉಂಟಾಗಬಹುದು. ನಾನು ಅದೇ ಮುದ್ದೇಬಿಹಾಳ ತಾಲೂಕಿನಲ್ಲಿ ಯಾವ ಪ್ರಭಾವಕ್ಕೆ ಹೆಚ್ಚು ಅಲ್ಲಿ ಒಳಗಾಗ್ತದೆ ಆ ಭಾಗದಿಂದ ಬರ್ತಕ್ಕಂಥವ್ರು, ಅಲ್ಲಿ ತಕ್ಷಣ ಒಂದು ಕಮಿಟಿಗಳಾಗಬೇಕು. ಪ್ರತಿ ಹಳ್ಳಿಗಳಲ್ಲಿ ಡಂಗರ ಹೊಡಿತಕ್ಕಂಥದ್ದಾಗಬೇಕು. ರಾತ್ರಿ ಎಲ್ಲ ಅಲ್ಲಿ ತಂಡಗಳು ಇರಬೇಕಾಗ್ತದೆ. ಯಾಕಂದ್ರೆ ರಾತ್ರಿ 1 ಗಂಟೆ 2 ಗಂಟೆಗೆ ಹೋದ್ಸಾರಿ ನಾನು ಅನುಭವಿಸಿದೆ, ನನ್ಗೆ ಗೊತ್ತಿದೆ. 1 ಗಂಟೆಗೆ ಸಡನ್ ಆಗಿ ನೀರ್ ಬಿಡ್ತಕ್ಕಂಥ ಕೆಲಸ ಆಗಿರ್ತದೆ. ಒಂದೊಂದ್ಸಾರಿ ಪಾಪ ರೈತರಿಗೆ ಗೊತ್ತೇ ಇರೋದಿಲ್ಲ. ಒಂದೊಂದ್ಸಾರಿ ಮನೆ ಅಂಗಳಕ್ಕೆ ನೀರು ಬಂದ್ಮೇಲೆ ಜನ ಹೊರಗಡೆ ಓಡ್ ಬಂದಂತ ಉದಾಹರಣೆಗಳಿದೆ. ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ಜಿಲ್ಲಾಧಿಕಾರಿಗಳಿಗೆ, ತಕ್ಷಣ ಸ್ಪೆಷಲಿ ನಮ್ಮ ಮುದ್ದೇಬಿಹಾಳ ತಾಲೂಕು ಆ ಭಾಗದಲ್ಲಿ ಮತ್ತೆ ಬಸವನಬಾಗೇವಾಡಿ ಈ ಭಾಗದಲ್ಲಿ ಎಲ್ಲೆಲ್ಲಿ ನಾವು ಹೆಚ್ಚು ಈ ಫ್ಲಡ್ ಆಲಿಮಟ್ಟಿ ನೀರಿನಿಂದ ಉಂಟಾಗ್ತದೆ ಆ ಭಾಗದಲ್ಲಿ ತಕ್ಷಣ ಮೀಟಿಂಗ್ಗಳನ್ನ ಮಾಡಬೇಕು. ಅಲ್ಲಿ 24 ಗಂಟೆ ಅಲರ್ಟ್ ಇರಬೇಕು.
ಪ್ರತಿ ಹಳ್ಳಿಗಳಲ್ಲಿ 24 ಗಂಟೆ ಅಲರ್ಟ್ ಇರುವಂತ ಕೆಲಸ ಆಗಬೇಕು. ಮತ್ತು ಅವರಿಗೆ ಒಂದು ವೇಳೆ ಸ್ಥಳಾಂತರ ಮಾಡುವಂತ ಪರಿಸ್ಥಿತಿ ಬಂದ್ರೆ ಎಲ್ಲೆಲ್ಲಿ ಯಾವ ಸ್ಥಳಗಳಲ್ಲಿ ಸ್ಥಳಾಂತರ ಮಾಡಬೇಕು ಅನ್ನೋದನ್ನ ಈಗಾಗಲೇ ನಿಗದಿ ಮಾಡಬೇಕಾಗ್ತದೆ. ಅಲ್ಲಿ ಯಾವುದೇ ರೀತಿಯಾದಂತ ಪೂರ್ವ ತಯಾರಿ ಚಟುವಟಿಕೆಗಳು ನಡೀತಾ ಇಲ್ಲ, ಯಾವುದೂ ನಡೀತಾ ಇಲ್ಲ. ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ಜಿಲ್ಲಾಧಿಕಾರಿಗಳಿಗೆ, ತಕ್ಷಣ ನೀವು ಕ್ರಮ ತಗೊಳ್ಳಿ, ವಿಸಿಟ್ ಮಾಡಿ ಸೈಟ್ಗಳಿಗೆ, ಅಲ್ಲಿ ಏನೇನು ಪೂರ್ವ ತಯಾರಿ ಮಾಡಬೇಕು ಮಾಡ್ಕೊಳ್ಳಿ. ಆಗ ಮಾತ್ರ ಅಲ್ಲಿರ್ತಕ್ಕಂಥ ಜನರಿಗೆ ತೊಂದರೆ ಆದಾಗ, ಕಷ್ಟ ಆದಾಗ ಅವ್ರಿಗೆ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಒಟ್ಟಾರೆಯಾಗಿ ನನ್ನ ಮಾಧ್ಯಮದ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೇನೆ. ನಮಗೂ ಕೂಡ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ, ಒಬ್ಬ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷನಾಗಿ ನಮ್ಮ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಈ ವರ್ಷ ಅಂತೂ ಪಾಪ ಅವ್ರ ಕಣ್ಣೀರಲ್ಲಿ ಕೈ ತೊಡಿತಾ ಇದ್ದಾರೆ. ನೀವು ಈಗಾಗಲೇ ಅತಿ ಹೆಚ್ಚಿನ ಮಟ್ಟದಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಿ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ರೈತರ ಸಹಾಯಕ್ಕೆ ಮಾಧ್ಯಮದ ಸ್ನೇಹಿತರು ಕೂಡ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ಅಂತೂ ನನಗಿದೆ. ಯಾಕಂದ್ರೆ ಅನೇಕ ಸಂದರ್ಭಗಳಲ್ಲಿ ನೀವು ತೋರಿಸ್ತೇ ಹೋದ್ರೆ ನಾವು ರಾಜಕಾರಣ ಮಾಡೋರು ಕೆಲವೊಂದ್ಸರಿ ರೆಸ್ಪಾನ್ಸ್ ಮಾಡೋದು ಲೇಟ್ ಆಗ್ತದೆ. ಒಂದು ಉದಾಹರಣೆ ನಾನು ನಿಮ್ಗೆ ಹೇಳ್ತೇನೆ. ಕಳೆದ ಒಂದು ರಸಗೊಬ್ಬರದ ಸಮಸ್ಯೆ ಬಂದಾಗ ಕೊಪ್ಪಳದಲ್ಲೊಬ್ಬ ರೈತ, ಅವನು 1 ತಿಂಗಳು ಅಲ್ಲದು ಯೂರಿಯಾ ಗೊಬ್ಬರ ಸಿಕ್ಕಿಲ್ಲ ಅಂತ ಹೇಳಿ ಮಣ್ಣು ತಿಂದಿರ್ತಕ್ಕಂಥದ್ದನ್ನ ಮಾಧ್ಯಮಗಳಲ್ಲಿ ಬಂದಾಗ ಬಹಳ ದೊಡ್ಡ ಮಟ್ಟದ ಸುದ್ದಿ ಆದಾಗ ನಾವೆಲ್ಲರೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಎಚ್ಚೆತ್ಕೊಂಡ್ವಿ. ಅದಕ್ಕೆ ನಾನು ತಮ್ಮಲ್ಲಿ ಕೂಡ ವಿನಂತಿ ಮಾಡ್ತೇನೆ, ಈ ವಿಷಯ ರೈತನು ಎಷ್ಟು ಕಷ್ಟದಲ್ಲಿದ್ದಾನೆ ಅಂತ ನೀವು ನಂಬಲಿಕ್ಕೆ ಆಗಲ್ಲ ಸರ್. ಇವತ್ತು ಏನಾಗಿದೆ ರೈತನ ಪರಿಸ್ಥಿತಿ ಏನಂದ್ರೆ, ಎಲ್ಲಾ ರೈತರ ಯೋಜನೆಗಳನ್ನು ಕಟ್ ಮಾಡ್ಬಿಟ್ಟವ್ರೆ. ಬೇಕಾದ್ರೆ ಹೋಗಿ ಪ್ರಾಕ್ಟಿಕಲ್ ಆಗಿ ತೆಗೆದು ನೋಡಿ, ನೀವು ಒಬ್ಬ ರೈತನನ್ನು ಮಾತಾಡ್ಸಿ ನೋಡಿ, ಅವನಿಗೆ ಕೂರ್ಗಿ ಕುಂಟೆನೂ ಸಿಗ್ತಾ ಇಲ್ಲ, ಸಮಯ ಕಾಡ್ಪಲ್ಲು ಸಿಗ್ತಾ ಇಲ್ಲ ಅವನಿಗೆ, ಏನೋ ಈ ಸ್ಪ್ರಿಂಕ್ಲರ್ ಪೈಪು ಸಿಗ್ತಾ ಇಲ್ಲ ಅವನಿಗೆ, ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಯಾವುದು ಕೂಡ ಸರ್ಕಾರದಿಂದ ಬರಬೇಕಾದಂತದ್ದು ಯಾವ ಸವಲತ್ತುಗಳು ಇವತ್ತು ಅವನಿಗೆ ರಾಜ್ಯ ಸರ್ಕಾರದಿಂದ ಸಿಗ್ತಾ ಇಲ್ಲ. ಏನ್ ಸಿಗ್ಬೇಕಾಗಿತ್ತು ಅದೆಲ್ಲವನ್ನ ಕಟ್ ಮಾಡಿದ್ದಾರೆ, ಜೊತೆಗೆ ಎಲ್ಲವನ್ನು ಕೂಡ ಹೆಚ್ಚಿಗೆ ಮಾಡಿದ್ದಾರೆ. ಬೀಜದ ದರ ಹೆಚ್ಚಿಗೆ ಆಗಿದೆ. ಆಮೇಲೆ ನೀವು ಗೊಬ್ಬರ ತಗೊಳಕ್ ಹೋದರ ಪರಿಸ್ಥಿತಿ ಒಂದು ಬ್ಲಾಕ್ ಮಾರ್ಕೆಟ್ ಅಲ್ಲಿ ತಗೊಳ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಮೇಲೆ ನಿಮ್ಗೆ ಯಾವುದೇ ನೀವು ಸಲಕರಣೆಗಳು ತಗೊಳ್ಬೇಕಾಗಿರೋ ಸಬ್ಸಿಡಿನಲ್ಲಿ ಯಾವುದೂ ಸಿಗ್ತಾ ಇಲ್ಲ ಅವನಿಗೆ. ಬೋರೆಲ್ ಹಾಕ್ಸ್ಕೋಬೇಕಾಗಿದ್ರೆ 3 ಲಕ್ಷ ಖರ್ಚು ಮಾಡ್ಬೇಕಾದ ಪರಿಸ್ಥಿತಿ ಬಂದಿದೆ ಅವನಿಗೆ. ಸೊ ಎಲ್ಲಾ ಹಂತದಲ್ಲಿ ರೈತ ಶೋಷಣೆಗೊಳಗಾಗ್ತಾ ಇದ್ದಾನೆ. ಇವತ್ತು ಉದಾಹರಣೆಗೆ ನಾನು ಇನ್ನೊಂದು ಹೇಳಲಿಕ್ಕೆ ಬಯಸ್ತೇನೆ. ತೊಗರಿ ಬೆಳೆಗೆ ಸಂಬಂಧಪಟ್ಟಂತೆ ಕಳೆದ ಬಾರಿನೂ ಬಹಳ ದೊಡ್ಡ ಮಟ್ಟದ ಹೋರಾಟ ಮಾಡಿದೆ. ಎಕ್ಸೆಪ್ಟ್ ಗುಲ್ಬರ್ಗಾದಲ್ಲಿ ಬಿಟ್ರೆ ಬೇರೆ ಕಡೆ ಜಿಲ್ಲಾಧಿಕಾರಿಗಳಾಗ್ಲಿ ಜಿಲ್ಲಾಡಳಿತ ಆಗಲಿ ಸ್ಪಂದನೆ ಮಾಡಲಿಲ್ಲ. ಒಂದು ಗುಲ್ಬರ್ಗಾದಲ್ಲಿ ಮಾಡಿದ್ಕೆ ಇವತ್ತು ಆ ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾತ್ರ 667 ಕೋಟಿ ರೂಪಾಯಿ ಪರಿಹಾರ ಸಿಕ್ಕಿದೆ ಬಿಟ್ಟರೆ ರೈತರಿಗೆ ಉಳಿದ ಜಿಲ್ಲೆಯಲ್ಲಿ ಸಿಗ್ಲಿಲ್ಲ. ಇವತ್ತು ಇವರು ಏನೋ ನಿಮ್ಮ ಈ ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನ ತೆಗಿತಾರೆ. ಯಾವಾಗ ತೆಗಿತಾರೆ ಗೊತ್ತಾ? ಬೆಳೆ ಬಂದು 3 ತಿಂಗಳಾಗಿ ಆ ರೈತರೆಲ್ಲ ಮಾರ್ಕೊಂಡ ಮೇಲೆ ಇವರು ನೆಪ ಮಾತ್ರಕ್ಕೆ ಈ ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನ ತೆಗೆಯುವಂತ ಕೆಲಸ ಮಾಡ್ತಾರೆ. ಹೋದ್ ಸಾರಿ ತೊಗರಿ ಬೆಳೆಗೆ 3 ತಿಂಗಳಾದ್ಮೇಲೆ ತೆಗೆದಿದ್ದಾರೆ ಎಲ್ಲ ಕಡೆ. ಇವತ್ತು ನಾನು ಉದಾಹರಣೆ ಹೇಳಲಿಕ್ಕೆ ಬಯಸ್ತೇನೆ. ಬಳ್ಳಾರಿ ಮತ್ತು ಸಿರುಗುಪ್ಪ, ಸಿಂಧನೂರು ಆ ಭಾಗದಲ್ಲಿ ಹೈಬ್ರಿಡ್ ಜೋಳನ ಖರೀದಿ ಮಾಡಿದ್ದಾರೆ. ಲಕ್ಷಾಂತರ ಟನ್, 5 ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡಿದ್ದಾರೆ. ಇವತ್ತಿಗೂ 4 ತಿಂಗಳಾಯ್ತು ಸಮಯ. ಆ ರೈತನಿಂದ ಖರೀದಿ ಮಾಡಿರ್ತಕ್ಕಂಥ ಬೆಂಬಲ ಬೆಲೆಯನ್ನು ಜೋಳ ಖರೀದಿ ಮಾಡಿದ್ದಾರೆ. ಅದಕ್ಕೆ ಇವತ್ತಿಗೂ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ. ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ಮಾಧ್ಯಮದ ಸ್ನೇಹಿತರಲ್ಲೂ ಕೂಡ, ರೈತರ ಪರವಾಗಿ ನೀವು ಕೂಡ ಹೆಚ್ಚು ಹೆಚ್ಚು ನಮ್ಮ ರೈತರ ಸಹಾಯಕ್ಕೆ ಬರ್ತೀರಿ ಅಂತಕ್ಕಂಥ ವಿಶ್ವಾಸ ವ್ಯಕ್ತಪಡಿಸಿ, ನಾನು ಇವತ್ತು ರಾಜ್ಯ ಸರ್ಕಾರದ ಜವಾಬ್ದಾರಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಅಟ್ ಪ್ರೆಸೆಂಟ್ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ಹಿಂದೆ ನಾವ್ ಏನ್ ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನ ಕಾಂಪನ್ಸೇಷನ್ ಪ್ಯಾಕೇಜ್ ಅಂದ್ರೆ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ನಾವು ಮಾಡಿರ್ತಕ್ಕಂಥದ್ದು ನೋಡಿ. ಇದ್ರಲ್ಲಿ ಏನಿದೆ ಅಂದ್ರೆ ನಾನು ಗಮನಕ್ಕೆ ತರ್ಲಿಕ್ಕೆ ಬಯಸ್ತೇನೆ. ಡ್ರೈ ಲ್ಯಾಂಡ್ ನೋಡಿ, NDRF ನಾರ್ಮ್ಸ್ ಪ್ರಕಾರ 6,800 ರೂಪಾಯಿ ಇತ್ತು ಪರ್ ಹೆಕ್ಟರ್ಗೆ. ಸ್ಟೇಟ್ ಗವರ್ಮೆಂಟ್ 10,000 ರೂಪಾಯಿ ಸೇರಿಸಿ 16,800 ರೂಪಾಯಿ ಕೊಟ್ವಿ ನಾವು. 16,800 ರೂಪಾಯಿ ಡ್ರೈ ಲ್ಯಾಂಡ್ಗೆ. ಎಷ್ಟು ಕೊಟ್ಟಿರೋದು ಗೊತ್ತಾ? 26 ಲಕ್ಷ ಕುಟುಂಬಗಳಿಗೆ, ರೈತ ಕುಟುಂಬಗಳಿಗೆ ಕೊಟ್ಟಿರ್ತಕ್ಕಂಥದ್ದು. 26 ಲಕ್ಷ ರೈತ ಕುಟುಂಬಗಳಿಗೆ ಈ ಸಹಾಯ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ನಮ್ಮ ಇರಿಗೇಟೆಡ್ ಲ್ಯಾಂಡ್ಗೆ
ಅದಕ್ಕೆ 13,500 ರೂಪಾಯಿ ಇತ್ತು. ಏನು NDRF ಪ್ರಕಾರ ಇರ್ಲಿಲ್ಲ, ಇದು ಕರೆಕ್ಟ್ ಇದೆ, ಬೈ ಮಿಸ್ಟೇಕ್ ಬರ್ದಿದ್ರೆ 13,500 ರೂಪಾಯಿ ಇತ್ತು. ಅದು 10,000 ರೂಪಾಯಿ ಸೇರಿಸಿ 23,500 ರೂಪಾಯಿನ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಹಾರ್ಟಿಕಲ್ಚರ್ ತೋಟಗಾರಿಕೆ ಬೆಳೆಗಳಿಗೆ ಏನಿತ್ತು ಅಂದ್ರೆ 18,000 ರೂಪಾಯಿ ಇತ್ತು NDRF ಮಾಸ್ ಪ್ರಕಾರ ಪ್ರತಿ ಹೆಕ್ಟರ್ಗೆ. ನಾವು ಅದಕ್ಕೆ 10,000 ರೂಪಾಯಿ ಸೇರಿಸಿ 28,000 ರೂಪಾಯಿ ಕೊಟ್ವಿ. ಇದನ್ನ 2 ಹೆಕ್ಟರ್ಗೆ ಲಿಮಿಟ್ ಆಗಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಮತ್ತು ಡ್ಯಾಮೇಜ್ಡ್ ಹೌಸಸ್ ಅಬೌವ್ 75% ಏನಿದೆ ಅದಕ್ಕೆ 5 lakh rupees. ಅದ್ರ ಜೊತೆಗೆ ಬಿಲೋ 50% ಇರೋದಕ್ಕೆ 50,000 ರೂಪಾಯಿ. ಮತ್ತೆ ನೇಕಾರರು ಆ ಸಂದರ್ಭದಲ್ಲಿ ಏನ್ ತೊಂದರೆಗೊಳಗಾಗಿದ್ದಾರೆ ನೇಕಾರರಿಗೆ ಅವ್ರಿಗೆ 25,000 ರೂಪಾಯಿ ಕೊಟ್ಟಿದ್ವಿ. ಆಮೇಲೆ ಅಂಗಡಿಗಳು ಏನು ಈ ಇದರಿಂದ ಮಳೆಯಿಂದ ಇನ್ನೊಂದರಿಂದ ನಷ್ಟ ಆಗ್ತಾರೆ ಅಂಗಡಿಗಳಿಗೆ ಪರ್ ಪರ್ಸನ್ ಅರ್ಬನ್ ಟ್ರೇಡರ್ಸ್ ಅವ್ರಿಗೆ 25,000 ರೂಪಾಯಿ 2019 ಕೊಟ್ಟಿರೋದು ಸಮಯದ. ನಾನು ಅದಕ್ಕೆ ವಿನಂತಿ ಮಾಡ್ತೇನೆ, ಮಾಧ್ಯಮದ ಸ್ನೇಹಿತರು ಇದನ್ನು ಗಮನಿಸಬೇಕು. ಈ ಸರ್ಕಾರಕ್ಕೆ ರೈತರ ಪರವಾಗಿ ನೀವು ಕೂಡ ಕೈ ಜೋಡಿಸ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ. ಇವತ್ತೇನಿದೆ, ಅವತ್ತು NDRF ನಾಮ್ಸ್ ಎಷ್ಟಿತ್ತು, ಇವತ್ತು NDRF ಪ್ರಕಾರ ರಿವೈಸ್ ಆಗಿದೆ ಪ್ರೈಸ್. ಇವತ್ತೇನಾಗಿದೆ ಅಂತಂದ್ರೆ 8,500 ರೂಪಾಯಿ ಇದೆ ಏನು ಪರ್ ಹೆಕ್ಟರ್ ಡ್ರೈ ಲ್ಯಾಂಡ್ಗೆ 8,500 ರೂಪಾಯಿ ಇದೆ. ಅದು NDRF ಪ್ರಕಾರ ಅದು ಬದ್ದೇ ಬರುತ್ತೆ, ಅದೇನು ಅದು ಎಲ್ಲಿ ಹೋಗಲ್ಲ, ಪರಿಹಾರ ಖಂಡಿತವಾಗ್ಲೂ ಬರ್ತದೆ. ಅದು ಜೊತೆಗೆ ರೇನ್ ಫೆಡ್ ಏರಿಯಾ ಇರಿಗೇಷನ್ ಏರಿಯಾಕ್ಕೆ ಏನಲ್ಲ ಇದು ಇವತ್ತು 17,000 ರೂಪಾಯಿ ಇದೆ NDRF ಪ್ರಕಾರ. ಆಮೇಲೆ 1,500 ರೂಪಾಯಿ ಇದೆ. ನಾವು ಇದಕ್ಕೆ ಡಿಮ್ಯಾಂಡ್ ಮಾಡ್ತಾ ಇರೋದು ಏನಂದ್ರೆ, ಈ ಒಂದು NDRF ನಾಮ್ಸ್ ಪ್ರಕಾರ ಏನ್ ಹಣ ಇದೆ ಇದಕ್ಕೆ ರಾಜ್ಯ ಸರ್ಕಾರ 25,000 ರೂಪಾಯಿ ಸೇರಿಸಿ ರೈತರಿಗೆ ಪರಿಹಾರ ಕೊಡಬೇಕು. ಪರಿಹಾರ ಕೊಡೋವರೆಗೆ ನಾವು ಖಂಡಿತವಾಗಲೂ 7 ದಿವಸ ಸರ್ಕಾರಕ್ಕೆ ಸಮಯ ಕೊಡ್ತೇವೆ. ಇವರು ಸರ್ವೆ ಮಾಡಿ ಏನಾದರೂ ಇದಕ್ಕೆ ಹಣ ಕೊಡದೆ ಹೋದರೆ ರಾಜ್ಯಾದ್ಯಂತ ರೈತನ ಪರವಾಗಿ ಬೀದಿಗಿಳಿದು ಹೋರಾಟವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮಾಧ್ಯಮ ಗೋಷ್ಠಿಗೆ ಇಷ್ಟೊತ್ತು ತಾವೆಲ್ಲರೂ ಕೂಡ ಶಾಂತಿಯಿಂದ ನನಗೆ ಅವಕಾಶ ಮಾಡಿಕೊಟ್ಟು ತಮಗೆಲ್ಲರಿಗೂ ಒಂದಿಸಿ ಮಾತು ಮುಗಿಸ್ತೇನೆ. ಬರ್ತಿದ್ರೆ ಮತ್ತೆ ಸರ್ವೇನು ಅರ್ಧಂಬರ್ಧ ಆಗ್ತೈತಿ, ನಾಟ್ ಗೆಟ್ ಪ್ರಾಪರ್ ಅಸೆಸ್ಮೆಂಟ್ ಆಗೋದಿಲ್ಲ. ಇನ್ನು ಅಲರ್ಟ್ ಪ್ರಕಾರನೇ 1 ವಾರ ಇರ್ಬೇಕಾದ್ರೆ 1 ವಾರ ಗಡುವು ಕೊಟ್ಟು ಅಸೆಸ್ಮೆಂಟ್ ಯಾವಾಗ ಆಗಬೇಕು, ನೀವು ಗಡುವು ಯಾವಾಗ ಸರ್ಕಾರ ಮಾಡಬೇಕು? ನಾನು ಒಂದ್ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಹಿಂದೆ ಆಲಿಮಟ್ಟಿ ಫ್ಲಡ್ ಆಗಿತ್ತು, ನಮ್ಮ ಗಮನದಲ್ಲಿ ಡ್ರೋನ್ ಸರ್ವೆ ಮಾಡಿಸಿದ್ವಿ. ಐ ಡಿಮ್ಯಾಂಡ್ ಟುಡೇ ಜಿಲ್ಲಾಧಿಕಾರಿಗಳಿಗೆ, ನಿಮ್ಮ ಹತ್ರ ಡ್ರೋನ್ಗಳು ಬಿಟ್ಟು ಸರ್ವೆ ಮಾಡಿಸಿ. ಯಾಕೆ ಮಾಡಕ್ಕಾಗಲ್ಲ? ನಾನು ಇವತ್ತು ಒಂದೇ ನಿಮಿಷ ನಿಮ್ಗೆ ಹೇಳ್ತೀನಿ ಕೇಳಿ. ನಿಮ್ಮ ಆಯಾ ಏನು ಫ್ಲಡ್ ಎಫೆಕ್ಟೆಡ್ ಏರಿಯಾಸ್ಗಳಿದೆ ಅವೆಲ್ಲನೂ ಕೂಡ ಡ್ರೋನ್ ಅಲ್ಲಿ ಸರ್ವೆ ಮಾಡಿದಾಗ ಮಾತ್ರ ನಿಮ್ಗೆ ಕರೆಕ್ಟ್ ಅಸೆಸ್ಮೆಂಟ್ ಸಿಗ್ತದೆ. ಇಲ್ಲದೆ ಹೋದ್ರೆ ಏನಾಗ್ತದೆ ನಿಮ್ಗೆ ಹೇಳ್ತೀನಿ ಕೇಳಿ. 8 ದಿವಸ ಬಿಟ್ಟು 8 ದಿವಸ ಬಿಟ್ಟ ಮೇಲೆ ನೀರೆಲ್ಲ ನಿಂತೋಗ್ಬಿಟ್ಟಿರ್ತದೆ, ಬೆಳೆ ಒಣಗೋಗ್ಬಿಟ್ಟಿರ್ತದೆ. ರೈತ ಬೆಳೆ ಎಲ್ಲ ಬಿಡ್ದು ಮತ್ತೆ ಅವ್ನು ಅರ್ಜೆಂಟ್ ಆಗಿ ಏನಾದ್ರು ಬಿತ್ತಬೇಕಲ್ಲ. ಬಿತ್ತೋ ಸಂದರ್ಭದಲ್ಲಿ ಏನ್ ಮಾಡ್ತೇನೆ ಅಂದ್ರೆ ಮೊದಲು ಅದನ್ನ ಅರ್ಗೋ ಕೆಲಸ ಮಾಡ್ತೇನೆ. ಹೋದ್ಸರಿ 2019 ಆಗಿರ್ತಕ್ಕಂಥ ಅನುಭವದಿಂದ ಮಾತುಗಳು ಹೇಳ್ತಾ ಇದ್ದೇನೆ. ಇವತ್ತು ಕೂಡ ಸರ್ಕಾರ ಮನಸ್ಸು ಮಾಡಿದರೆ ನೀವು ಡ್ರೋನ್ಗಳಿಂದ ಸರ್ವೆ ಮಾಡಿಸ್ಲಿಕ್ಕೆ ಅವಕಾಶ ಇದೆ. ನಾನು ಶಾಸಕನಾಗಿದ್ದೆ, ಮುದ್ದೇಬೇಡದಲ್ಲಿ ಶಾಸಕನಾಗಿದ್ದಾಗ ಎಂಟೈರ್ ನಾರಾಯಣಪುರ ಅಂಡ್ ಆಲಿಮಟ್ಟಿ ಫ್ಲಡ್ ಎಫೆಕ್ಟೆಡ್ ಏರಿಯಾನ ಡ್ರೋನ್ ಇಂದ ಸರ್ವೆ ಮಾಡಿಸಿದ್ದಕ್ಕೆ ನನಗಲ್ಲಿ ಪರಿಹಾರ ಕೊಡ್ಲಿಕ್ಕೆ ಅವಕಾಶ ಸಿಕ್ತು. ಅಧಿಕಾರಿಗಳು ಆಟ ಆಡ್ಲಿಕ್ಕೆ ಬಿಡ್ಲಿಲ್ಲ. ನಾನು ಅವಾಗ ಅದನ್ನ ಕಂಪಲ್ಸರಿ ಡ್ರೋನ್ ಇಂದ ಸರ್ವೆ ಮಾಡಿದ ಆನ್ ರೆಕಾರ್ಡ್ಸ್ ಇತ್ತು. ರೆಕಾರ್ಡ್ಸ್ ಪ್ರಕಾರ ಎಂಟೈರ್ ಕ್ರಾಪ್ಗೆ ಪರಿಹಾರ ಕೊಡ್ತಕ್ಕಂಥ ಅವಕಾಶ ಸಿಕ್ತು. ಅದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಒಟ್ಟು ಪರಿಹಾರ ಕೊಟ್ಟಿರೋದು ರಾಜ್ಯ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥದ್ದು. ಅವತ್ತಿನ ಕಾಲದಲ್ಲಿ ನಾವು ಎಲ್ಲಾ ಸೇರಿ ನಾನು ಹೇಳ್ತಾ 20,000 ಕೋಟಿ ಪರಿಹಾರವನ್ನ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಯಡಿಯೂರಪ್ಪನವರು ಇದ್ದಂತ ಸಂದರ್ಭದಲ್ಲಿ ಎಂಟೈರ್ ಕರ್ನಾಟಕ ಸ್ಟೇಟ್ಗೆ. ಇವತ್ತು 2025 ಇವತ್ತಿನ ಬಜೆಟ್ ಏನು ಇವತ್ತಿನ ಬಜೆಟ್ ಏನು ಸುಮಾರು ಒಂದು 50,000 ಕೋಟಿ ಪರಿಹಾರ ಕೊಡೋದಕ್ಕೆ ಅವಕಾಶ ಇದೆ. ಕೊಡ್ಲಿ ಸಿದ್ದರಾಮಯ್ಯ ಸರ್ಕಾರ ರೈತರಿಗೆ. ಇಲ್ಲ, ನಾನು ಈಗಾಗಲೇ ಹೇಳಿದೆ ನಿಮ್ಗೆ, ನಾನು ಮಾಧ್ಯಮದಲ್ಲೇ ಹೇಳಿದೆ. ಏನಂತ ಹೇಳಿದೆ? ಅದೇನೋ ಹೇಳಿದೆ, ಕಳಪೆ ಮಟ್ಟದ ಅಷ್ಟೇ ಅಲ್ಲ, ಕಳಪೆ ಮಟ್ಟದ ಜೊತೆಗೆ ಸಬ್ಸಿಡಿಗಿಂತಲೂ ಹೆಚ್ಚಿನ ದರದಲ್ಲಿ ಕೊಡ್ತಾ ಇದ್ದಾರೆ ಅಂತ, ಪೈಪ್ಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದೆ. ನಾನು ನೀವು ಗಮನಿಸಲಿಲ್ಲ ಅಂತ ಕಂಡಿಲ್ಲ. ನಾವು ರೈತರ ಪರವಾಗಿದ್ದೀವಿ. ಯಾವುದೇ ಒಬ್ಬ ವ್ಯಕ್ತಿ ಕಳಪೆ ಪೈಪ್ ಕೊಡ್ತಾ ಇದ್ರೆ ಅಧಿಕಾರಿಗಳ ಶಾಮೀಲಿಲ್ಲದೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಬರೀ ಕಳಪೆ ಅಷ್ಟೇ ಅಲ್ಲ, ಕಳಪೆ ಬೀಜನೂ ಕೊಡ್ತಾ ಇದ್ದಾರೆ.
ಸ್ಪ್ರಿಂಕ್ಲರ್ ಏನಾಗೈತೆ ಸರ್? ಅದಕ್ಕೆ ಒಂದ್ ನಿಮಿಷ, ಅದಕ್ಕೆ ನಾನು ಈಗಾಗಲೇ ಅದ್ರ ಬಗ್ಗೆ ಲೋಕಾಯುಕ್ತಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈಗಲೂ ನಾನು ಆಗ್ರಹ ಮಾಡ್ತೇನೆ, ಯಾರ್ಯಾರು ಇದಾರೆ ಅವ್ರನ್ನೆಲ್ಲನ್ನು ಕೂಡ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ಲಿ, ಒಳಗಾಕ್ಲಿ. ರೈತರಿಗೇನು ಕೊಡ್ಬೇಕಾಗಿದೆ ಉತ್ತಮವಾದಂತ ಪೈಪ್ಗಳನ್ನ ಕೊಡ್ಲಿ. ಥ್ಯಾಂಕ್ ಯು. ಸ್ಪ್ರಿಂಕ್ಲರ್ ಕಳೆದ 2 ವರ್ಷದಿಂದ ಕಳಪೆ ಮಟ್ಟದಲ್ಲಿ ಸಿಗ್ತಾನೆ ಇಲ್ಲ ರೈತರಿಗೆ. ಏನಾಗಿದೆ ಸರ್, ಸ್ಪ್ರಿಂಕ್ಲರ್ ಯಾವಾಗಲೂ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಭಾಗ ಇರ್ತದೆ ಪೇಮೆಂಟ್. ಅದು ಮೊದಲ ಕಂಪನಿಯವರಿಗೆ ಟೆಂಡರ್ ಆಗಿರ್ತೈತಿ, ಕಂಪನಿಯವ್ರು ಸಪ್ಲೈ ಮಾಡ್ತಾರ. ಈ ಕಳೆದ 2 ವರ್ಷದಿಂದ ಸೆಂಟ್ರಲ್ ಗೌರ್ಮೆಂಟ್ ಪೇಮೆಂಟ್ ಕಂಪನಿಗಳಿಗೆ ಬಂದೈತಿ. ಆದ್ರೆ ಕಳೆದ 2 ವರ್ಷದಿಂದ ಸ್ಟೇಟ್ ಗೌರ್ಮೆಂಟ್ ದುಡ್ಡು ಬಂದಿಲ್ಲ ಅವ್ರ ಕಂಪನಿನವ್ರಿಗೆ. ಕಳಪೆ ಮಟ್ಟ ಅಲ್ಲ ಕೊಡಾಕ ತಯಾರಿಲ್ಲ ಅವ್ರು, ಕಳಪೆ ಮಟ್ಟ ಕೊಡಾಕ್ತಾ ಇಲ್ಲ ಅವ್ರಿಗೆ. 50% ಪೇಮೆಂಟ್ ಬರ್ಲಿಕ್ಕೆ ರಾಜ್ಯ ಸರ್ಕಾರ ಪೂರ ಖಜಾನೆ ಖಾಲಿ ಆಗೈತಿ. ರೋಡಿಗೆ ಅದಾರ ಅವರು. ಮೊದಲು ಅವ್ರಿಗೆ ಏನ್ರಿ ಅರ್ಜೆಂಟ್ ಆಗಿ ಆ ಕಂಪನಿಗಳಿಗೆ ಪೇಮೆಂಟ್ ಮಾಡಿದ್ರೆ ಮುಂದೆ ಚಲೋ ಕಂಪನಿ ಕೊಡುವಂತ ವ್ಯವಸ್ಥೆ ಆಗ್ಬೋದು. ಅದಕ್ಕೆ ಹೋರಾಟ ಮಾಡಿ ಬಗ್ಗೆ ಚರ್ಚೆ ಆಗ್ಬೇಕು ಸರ್. ಯಾಕಂದ್ರೆ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಜೀವನ ನಡೆಸ್ತಾರೆ ರೈತ ಮಾತ್ರ. ಆ ರೈತನ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಅನ್ನೋದು ನೋವಿದೆ. ಕೃಷ್ಣ ಬಗ್ಗೆ ಚರ್ಚೆ ಆಗ್ಬೇಕು, ಆಗ್ತಾ ಇಲ್ಲ ಅನ್ನೋ ನೋವಿದೆ. ತುಂಗಭದ್ರ ಬಗ್ಗೆ ಚರ್ಚೆ ಆಗ್ಬೇಕು. ನೋಡಿ, ತುಂಗಭದ್ರೆಯಲ್ಲಿ ನಾನು ನಿಮ್ಗೆ ತೆಗೆದಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. 105 TMC ನೀರು ಶೇಖರಣೆ ಮಾಡ್ತಿದ್ವಿ ಮೊದಲು. ಆಕ್ಚುಲಿ ಅದ್ರ ಕೆಪಾಸಿಟಿ 133, 105 ಶೇಖರಣೆ ಮಾಡ್ತಿದ್ವಿ. ಪರಿಸ್ಥಿತಿ ಎಲ್ಲಿಗೆ ಬಂದ್ ಹಿಡಿದು 80 TMC ಮಾಡ್ತಾ ಇದ್ವಿ. ಕಾರಣ ಏನು ಅಂತಂದ್ರೆ ಅಲ್ಲಿರೋ ಗೇಟ್ಗಳು ಮುರಿದೋಗಿದೆ. ಆ ಗೇಟ್ಗಳನ್ನ ಹಾಕೋದಕ್ಕೆ 59 ಕೋಟಿ ದುಡ್ಡು ಬೇಕು. ಅದಕ್ಕೆ ರಾಜ್ಯ ಸರ್ಕಾರದ್ದು ಶೇರ್ ಎಷ್ಟಪ್ಪ ಅಂದ್ರೆ 26 ಕೋಟಿ. ಈ ದರಿದ್ರ ಸರ್ಕಾರಕ್ಕೆ 26 ಕೋಟಿನೂ ಕೂಡ ಕೊಡಕ್ ಹಣ ಇದೆ. 25 TMC ನೀರು ಹೆಚ್ಚುವರಿಯಾಗಿ ಹರಿದೋಗ್ತಾ ಇದೆ ಈ ವರ್ಷ. ಸೆಕೆಂಡ್ ಬೆಳಗ್ಗೆ ನೀರು ಕೂಡ ಕೊಡಕ್ಕಾಗ್ತಾ ಇಲ್ಲ. ದುರ್ದೈವ ಏನು ಅಂದ್ರೆ, ನನಗನ್ಸೋದು ಏನು ಅಂದ್ರೆ, ಯಾವ ಸಮಸ್ಯೆಯನ್ನು ಕುರಿತು ಚರ್ಚೆ ಆಗಬೇಕು ವಿಧಾನಸೌಧದಲ್ಲಿ, ಸಮಾಜದಲ್ಲಿ, ಮಾಧ್ಯಮಗಳಲ್ಲಿ ಯಾವ ವಿಷಯಗಳು ಚರ್ಚೆ ಆಗ್ಬೇಕು ಅದು ಆಗ್ತಾ ಇಲ್ಲ. ಯಾವ ವಿಷಯಗಳು ಚರ್ಚೆ ಆಗ್ಬಾರ್ದು ಅದು ಆಗ್ತಾ ಇದೆ. ಹೀಗಾಗಿ ರೈತ ಬದುಕಿದಾನೋ ಸತ್ತಿದಾನೋ ಅನ್ನೋದ್ರ ಬಗ್ಗೆ ಎಲ್ಲೂ ಚರ್ಚೆ ಇತ್ತಿರ್ತಕ್ಕಂಥ ನೋವು ನನಗಿದೆ. ನೀವು ಕೇಳಿದ್ದಕ್ಕೆ ಧನ್ಯವಾದಗಳು. ವೈಯಕ್ತಿಕ ಚರ್ಚೆಗಳೇ ಸದನದಲ್ಲಿ ಬಾವಿಗಿಳಿದು ಹೋರಾಟ ಮಾಡುವಂತ ರೈತನಿಗೋಸ್ಕರ ಯಾಕೆ ಹೇಳಿಲ್ಲ? ನಾನು ಹೇಳ್ತಾ ಇರೋದು ಮಾಧ್ಯಮದ, ಅದನ್ನೇ ಕೇಳ್ತಾ ಇದ್ದೀನಿ. ಮಾಧ್ಯಮದ ಸ್ನೇಹಿತರು ಹೆಚ್ಚು ಇವತ್ತಿನಿಂದ ನೀವೆಲ್ಲರೂ ಕೂಡ ರೈತನ ಪರವಾಗಿ ನೀವು ನಿಲ್ತೀರಿ ಅನ್ನೋ ವಿಶ್ವಾಸದಿಂದ ನಾನು ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದೀನಿ. ನೀವು ನಿಂತ್ರಿ ಅಂದ ತಕ್ಷಣ ಆ ವಿಧಾನಸೌಧದಾಗ ಏನು ವೈಯಕ್ತಿಕ ವಿಚಾರಗಳು ಚರ್ಚೆ ಮಾಡ್ತಾರಲ್ಲ, ಅವ್ರಿಗೆ ದೇವರು ಬುದ್ಧಿ ಕೊಡ್ತಾನೆ. ಒಂಚೂರು ರೈತರ ಬಗ್ಗೆ ಚರ್ಚೆ ಆಗ್ಲಿ ಅಂತ ಅಷ್ಟೇ. ನಿನ್ನೆ ಅದಕ್ಕೆ ಆಗಲೇ ಸರ್ಕಾರ ಉತ್ತರ ಕೊಟ್ಟಿದೆ. ಮಾಧ್ಯಮದ ಸ್ನೇಹಿತರು ಕೂಡ ತಾವೆಲ್ಲರೂ ಕೂಡ ವಿಚಾರನ ಪ್ರಸ್ತಾಪ ಮಾಡಿದ್ದೀರಿ. ವಿರೋಧ ಪಕ್ಷ ನಾಯಕರು ಮಾತನಾಡಿದ್ದಾರೆ, ವಿರೋಧ ಪಕ್ಷ ಶಾಸಕರು ಮಾತನಾಡಿದ್ದಾರೆ. ನಾನು ಕೂಡ ನಿನ್ನೆ ತಾಳಿಕೋಟೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರೆ. ಒಂದೇನಪ್ಪಾ ಅಂದ್ರೆ, ಧರ್ಮಸ್ಥಳದ ಬಗ್ಗೆ ಮತ್ತು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಅನೇಕ ವರ್ಷಗಳಿಂದ ಅಪಪ್ರಚಾರ ನಡೀತದೆ. ಇದಕ್ಕೊಂದು ಅಂತ್ಯ ಕಾಣಬೇಕು ಅನ್ನೋದು ನಮ್ಮೆಲ್ಲರೂ ಕೂಡ ಅಭಿಪ್ರಾಯ ಆಗಿದೆ. ಮತ್ತು ಯಾರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಸಾಕ್ಷ್ಯಾಧಾರಗಳು ಇಲ್ದೇನೆ, ಒಂದು ಧರ್ಮಕ್ಷೇತ್ರದ ಬಗ್ಗೆ, ವೀರೇಂದ್ರ ಹೆಗಡೆ ಅವರ ಬಗ್ಗೆ, ಅವ್ರ ಕುಟುಂಬದ ಬಗ್ಗೆ ಗುರಿಯಾಗಿಟ್ಕೊಂಡು ಯಾರು ಅಪಪ್ರಚಾರ ಮಾಡ್ತಿದಾರೆ ಅದ್ರದ್ದು ಸಂಪೂರ್ಣ ತನಿಖೆ ಆಗ್ಬೇಕು. ಹಿನ್ನೆಲೆ ಯಾರಿದ್ದಾರೆ ಗೊತ್ತಾಗಬೇಕು. ಯಾರು ಅನಾಮಿಕ, ಯಾರು ಆ ಮುಸುಕುದಾರಿ, ಅವನ ಹಣ ಕೊಡ್ತಿರೋರು ಯಾರು, ಅವನಿಗೆ ಎಲ್ಲಾನು ಕೂಡ ಲೀಗಲ್ ಆಗಿ ಹೇಳ್ಕೊಡ್ತಿರೋರು ಯಾರು, ಮತ್ತೆ ಅವನ ಹಿಂದೆ ಏನು ತಂಡ ಇದೆ ಅದ್ರ ಬಗ್ಗೆ ಸಂಪೂರ್ಣವಾದಂತ ತನಿಖೆ ಆಗ್ಬೇಕು. ಅವರೆಲ್ಲರಿಗೂ ಕೂಡ ಶಿಕ್ಷೆ ಆಗ್ಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಬಯಸ್ತೇನೆ. ಈಗ ನಾನು ಒಂದೊಂದು ನಿಮಿಷ ಹೇಳ್ಬಿಡ್ತೀನಿ. ಒಂದ್ ನಿಮಿಷ. ನೀವು ನಾವು ತೀರ್ಮಾನ ಮಾಡೋದಲ್ಲ. ಆ ವಿಚಾರಗಳಿಗೆ ಈಗಾಗಲೇ ಹಿಂದಿನ ಸರ್ಕಾರಗಳು ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದಾರೆ, ತನಿಖೆ ಆಗಿದಾವೆ, ಅದಕ್ಕೋಸ್ಕರ ತೀರ್ಪುಗಳು ಬಂದಿದಾವೆ. ಅದಕ್ಕೇನಾದ್ರೂ ತೀರ್ಪಿನಲ್ಲಿ ನ್ಯಾಯ ಅದು ಒಂದೇ ನಿಮಿಷ ರೀ, ಒಂದೇ ನಿಮಿಷ. ಹೂ ಆರ್ ಯು? ನಾನು ನೀನು ಯಾರು ಅದನ್ನ ತೀರ್ಮಾನ ಮಾಡಕ್ಕೆ? ಅದಕ್ಕೊಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆನಲ್ಲಿ ಕಾನೂನು ಅಡಿಯಲ್ಲಿ ನೀವು ಹೋರಾಟ ಮಾಡೋದು ಮಾಡ್ಲಿ. ಅದ್ ಯಾವ್ದೋ ಒಂದು ನಿಮಿಷ ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ಬೇಕು ಅನ್ನುವಂತ ಒಂದು ಕಾರಣ ಇಟ್ಕೊಂಡು ಸಮಾಜನ ಬ್ಲಾಕ್ ಮೇಲ್ ಮಾಡಿ ಒಂದು ವ್ಯವಸ್ಥಿತವಾಗಿ ಒಂದು ಧರ್ಮಕ್ಷೇತ್ರದ ಬಗ್ಗೆ, ಒಬ್ಬ ಧರ್ಮದ ಅಧಿಕಾರಿಗಳ ಬಗ್ಗೆ ನೀವು ಅಪಪ್ರಚಾರ ಮಾಡ್ತಕ್ಕಂಥದ್ದು ಅದು ಸೂಕ್ತವಾದಂಥದ್ದಲ್ಲ. ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡೋದಕ್ಕೆ ಇಡೀ ಸಮಾಜ ಅದಕ್ಕೆ ಸಪೋರ್ಟ್ ಮಾಡ್ತದೆ. ಅದು ಯಾರು ಕೂಡ ಪ್ರಶ್ನೆ ಇಲ್ಲ. ಅದಕ್ಕೆ ಯಾವ ರೀತಿಯಾಗಿ ಕಾನೂನು ಅಡಿಯಲ್ಲಿ ತನಿಖೆ ಮಾಡ್ಬೇಕು ಮಾಡ್ಲಿ, ಅದಕ್ಕೆಲ್ಲರೂ ಕೂಡ ನಾವು ಸ್ವಾಗತ ಮಾಡ್ತೇವೆ. ಥ್ಯಾಂಕ್ ಯು. ಬಹುಶಃ ನನಗನ್ನಿಸ್ತದೆ ನಾನು ಇವತ್ತು ಪತ್ರಿಕಾಗೋಷ್ಠಿ ಮಾಡೋದು ರೈತರ ಬಗ್ಗೆ, ಬೇರೆ ವಿಚಾರಕ್ಕೆ ಚರ್ಚೆಗೆ ಬೇಡ. ಕೇಳಿದ್ದೀನಿ
ಅಲ್ಲ ನಾನು ಉತ್ತರ ಕೊಟ್ಟಿದ್ದೀನಿ, ಮತ್ತೆ ಅದನ್ನ ಡೀಪ್ ಆಗಿ ಉಳ್ಬೇಕಾಗಿಲ್ಲ. ಸರ್ಕಾರನು ಉತ್ತರ ಕೊಟ್ಟಾಗಿದೆ ನಿನ್ನೆನೆ. ಹ್ಮ್ ಯಾರೇ ವ್ಯಕ್ತಿಯಾಗಲಿ ಚಾನೆಲ್ ಆಗಲಿ ಯೂಟ್ಯೂಬರ್ ಹ್ಮ್ ಅಪಪ್ರಚಾರ ಮಾಡಿದ್ರೆ ಖಂಡಿತವಾಗಿ ಕ್ರಮ ಕೈಗೊಳ್ಳುತ್ತೇವೆ. ಹೌದು, ಸರಿ ಇದೆ, ಅದು ಒಪ್ಕೊಳ್ಬೇಕಾಗ್ತದೆ. ಯಾರೇ ಅಪಪ್ರಚಾರ ಮಾಡಿದ್ರೆ ಅದು ಯಾರೇ ಮಾಡ್ಲಿ, ಯಾರ ಬಗ್ಗೆನೇ ಮಾಡ್ಲಿ, ಅದ್ರ ಬಗ್ಗೆ ಕ್ರಮ ಆಗ್ಲೇಬೇಕು, ಕಾನೂನು ನಡೆಯಲಿ. ಪ್ರಶ್ನೆ ಕೇಳಬೇಕಾಗಿತ್ತು. ಹೌದು, ಈಗ ನೋಡ್ರಿ, ನ್ಯಾಯಾಲಯ ತೀರ್ಪು ಕೊಟ್ಟದನ್ನ ನಾನು ಪ್ರಶ್ನೆ ಕೇಳಿದ್ ನಾನು ಏನು ಉತ್ತರ ಕೊಡ್ಲಿ? ಅಲ್ಲ, ಒಂದ್ ನಿಮಿಷ, ನೀವು ಸೌಜನ್ಯ ಪ್ರಕರಣ ಒಂದೊಂದು ನಿಮಿಷ ಕೇಳಿ, ನೀವು ಸೌಜನ್ಯ ಪ್ರಕರಣ ಕೇಳಿ, ನ್ಯಾಯಾಲಯ ತೀರ್ಪು ಕೊಟ್ಟಾಗಿದೆ, ತೀರ್ಪು ಸರಿ ಇಲ್ಲ ಅನ್ಸಿದ್ರೆ ಮೇಲ್ಕೋರ್ಟಿಗೆ ಹೋಗ್ರಿ ಕೇಳ್ರಿ. ಅದು ಬಿಟ್ಟು ನಾವಿಲ್ಲಿ ಚರ್ಚೆ ಮಾಡಿದ್ರಕ್ಕೇನು ಪ್ರಯೋಜನ ಆಗೋದಿಲ್ಲ. ಅಧಿಕಾರಿಗಳು ಒಬ್ಬ ಜವಾಬ್ದಾರಿತ ಸ್ಥಾನ ಅವರು ರಾಜ್ಯದ ಸಭಾ ಅವರು ಎಲ್ಲೋ ಒಂದ್ ಕಡೆ ಸೌಜನ್ಯದ ಒಂದು ಪ್ರಕರಣ ಚರ್ಚೆ ಮಾಡಲ್ಲ. ಇದು ಅವರ ಮೌನಕ್ಕೆ ಇವತ್ತು ನೋಡ್ರಿ, ಒಂದ್ ನಿಮಿಷ ರೀ, ಅದು ಈಗಾಗಲೇ ಕೋರ್ಟ್ ಅಲ್ಲಿ ಚರ್ಚೆ ಆಗಿದೆ, ನ್ಯಾಯಾಲಯದಲ್ಲಿ ಚರ್ಚೆ ಆಗಿದೆ, ತೀರ್ಪು ಬಂದಾಗಿದೆ. ಅದ್ರ ಬಗ್ಗೆ ನಿಮಗ್ ಸರಿ ಅನ್ಸಿಲ್ಲ ಅಂದ್ರೆ ನೀವು ಹೋಗ್ರಿ ಮುಂದೆ ಹೈಕೋರ್ಟ್. ನೋಡ್ರಿ, ಒಂದೇ ನಿಮಿಷ, ಯಾವ ವಿಷಯ 13 ವರ್ಷದ ಹಿಂದೆ ನಡೆದಿರ್ತಕ್ಕಂಥ ಘಟನೆ. ಆ ಸಂದರ್ಭದಲ್ಲಿ ವೀರೇಂದ್ರ ಹೆಗಡೆ ಅವರು ವೆಲ್ಕಮ್ ಮಾಡಿದ್ದಾರೆ. ಅವಾಗ ಕೂಡ ನೀವು ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ದಾರೆ. ಸಿಬಿಐ ಎನ್ಕ್ವೈರಿ ಆಗಿದೆ, ಅದ್ರ ಬಗ್ಗೆ ರಿಪೋರ್ಟ್ ಬಂದಿದೆ, ಮತ್ತೆ ಅದದ್ದು ಕೋರ್ಟ್ ಅಲ್ಲಿ ಚರ್ಚೆ ಆಗಿದೆ. ನ್ಯಾಯಾಲಯಕ್ಕಿಂತ ದೊಡ್ಡವ್ರು ಯಾರು ಇಲ್ಲ. ನ್ಯಾಯಾಲಯದಲ್ಲಿ ಚರ್ಚೆ ಆದ್ಮೇಲೆ ಮತ್ತೆ ಅದನ್ನ ಪದೇ ಪದೇ ನೀವು ಮಾಧ್ಯಮದ ಸ್ನೇಹಿತನ ವಿನಂತಿ ಮಾಡ್ತೇನೆ, ಯಾರಿಗೆ ಅದನ್ನ ನೋಡಿ, ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಕೊಡಬಾರ್ದು ಅಂತ ಹೇಳಕ್ಕೆ ಯಾರು ಕೂಡ ತಯಾರಿಲ್ಲ. ಇದು ಕೂಡ ಅನುಕಂಪ ಆಯ್ತು, ಹೆಣ್ಣು ಮಗಳು ನ್ಯಾಯ ಸಿಗ್ಬೇಕು ಅನ್ನೋದು. ಅದರ ಅರ್ಥ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಯಾವನೊಬ್ಬ ವ್ಯವಸ್ಥಿತ, ನೋಡ್ರಿ, ನಾನು ಒಂದ್ ಮಾತು ಹೇಳ್ತೀನಿ ಕೇಳ್ರಿ. ನಾಳೆ ಒಬ್ಬ ಯಾವನು ಬುರುಡೆ ಹಿಡ್ಕೊಂಡ್ ಬರ್ತೇನ್ರಿ, ಕೈಯಲ್ಲಿ ಹಿಡ್ಕೊಂಡು ಮುಸುಕ ಹಾಕೊಂಡು ಬಂದು ಆ ವಿಧಾನಸೌಧ ತಳಗಡೆ ವಿಧಾನಸೌಧ ಆವರಣದಲ್ಲಿ 100 ಜನ ಊತಿದೀನಿ ಅಗಿರಿ ಅಂದ್ರೆ ಅಗಿತೀರಾ? ನಾಚಿಕೆ ಆಗಲ್ವೇ ಸರ್ಕಾರಕ್ಕೆ? ಅದಕ್ಕೆ ನಾನು ಹೇಳ್ತೇನೆ, ಒಂದೊಂದು ನಿಮಿಷ ರೀ, ಪಂಚಾಯತ್ ನೋಡ್ರಿ, ಒಂದ್ ನಿಮಿಷ ಹೇಳ್ತೇನೆ. ಇಟ್ಸ್ ಅ ರಿಸರ್ವ್ ಫಾರೆಸ್ಟ್ ಏರಿಯಾ, ಗಮನದಾಗಿರ್ಲಿ. ರಿಸರ್ವ್ ಫಾರೆಸ್ಟ್ ಅಲ್ಲಿ ನೀವು ಒಂದ್ ಪುಟ್ಟಿ ಮಣ್ಣು ತೆಗಿಬೇಕಾದ್ರೂ ಪರ್ಮಿಷನ್ ತಗೋಬೇಕು. ಅದರಲ್ಲಿ ತಗೊಂಡು ಅಗ್ದಿದ್ದಾರೆ, ಇನ್ನೂ ಅವ್ನು ಹೇಳ್ಕೊಂಡು ಹೋಗ್ತಾನೆ, ಅಗಿತಲೇ ಇದ್ದಾರೆ. ಇದೇನ್ ಸರ್ಕಾರನ ಏನೇ ಇದು? ಸಿದ್ದರಾಮಯ್ಯ ಕಾನೂನು ಗೊತ್ತಿಲ್ವಾ? ಅದಕ್ಕೆ ಹೇಳ್ತಾ ಇರೋದು, ನಿನ್ನೆ ಏನ್ ಚರ್ಚೆ ಆಗ್ಬೇಕಾಗಿದೆ ಅದ್ರ ಬಗ್ಗೆ ಇಲ್ಲಿ ಇವತ್ತು ನಾವು ಹೆಚ್ಚಿಗೆ ಚರ್ಚೆ ಮಾಡೋದು ಬೇಡ.